ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಭಾರತ ಮತ್ತು ನೇಪಾಳದ ಸಂಬಂಧ ಎಂದ್ರೆ ಅದು ಕೇವಲ ಎರಡು ದೇಶದ ನಡುವಿನ ವ್ಯಾಪಾರ ಅಥವಾ ರಾಜಕೀಯ ಸಂಬಂಧವಲ್ಲ. ಅದು ಅಕ್ಷರಶಃ ರೋಟಿ ಬೇಟಿಯ ಸಂಬಂಧ. ನಮ್ಮ ಸಂಸ್ಕೃತಿ, ನಮ್ಮ ಧರ್ಮ, ನಮ್ಮ ಇತಿಹಾಸ ಎಲ್ಲವೂ ಕೂಡ ಒಂದಕ್ಕೊಂದು ಬೆಸೆದುಕೊಂಡಿದೆ. ಭಾರತದ ಗಡಿಗಳು ನೇಪಾಳಕ್ಕೆ ಯಾವತ್ತಿಗೂ ಕೂಡ ಮುಕ್ತವಾಗಿವೆ. ನೇಪಾಳಕ್ಕೆ ಏನೇ ಕಷ್ಟ ಬಂದರೂ ಕೂಡ ಒಬ್ಬ ಅಣ್ಣನಂತೆ ಭಾರತ ಸದಾ ಬೆನ್ನೆಲುಬಾಗಿ ನಿಂತಿದೆ. ಆದ್ರೆ ಇತ್ತೀಚೆಗೆ ನೇಪಾಳದಲ್ಲಿ ಹೊಸ ಸರ್ಕಾರ ಬಂದ ನಂತರ ನೇಪಾಳದ ನಾಯಕರು ಆಡ್ತಾ ಇರುವ ಆಟಗಳನ್ನ ನೋಡಿದ್ರೆ ಭಾರತಕ್ಕೆ ಅಕ್ಷರಶಃ ದ್ರೋಹ ಬಗಿತಾ ಇದ್ದಾರೋ ಎನ್ನುವ ಅನುಮಾನ ಕೂಡ ಶುರುವಾಗುತ್ತೆ. ಹೌದು, ನೇಪಾಳ ಈಗ ಭಾರತವನ್ನ ಸಂಪೂರ್ಣವಾಗಿ ಕಡೆಗಣಿಸಿ ಅಮೆರಿಕ ಮತ್ತು ಚೀನಾದ ನಡುವಿನ ಜಾಗತಿಕ ಪವರ್ ಗೇಮ್ ನಲ್ಲಿ ದಾಳವಾಗಿ ಬಳಕೆಯಾಗ್ತಾ ಇದೆ. ನಮಗೆ ಭಾರತವೂ ಒಂದೇ, ಪಾಕಿಸ್ತಾನವೂ ಒಂದೇ, ಚೀನಾವೂ ಒಂದೇ ಎನ್ನುವಂತಹ ಅಹಂಕಾರದ ಮಾತುಗಳು ನೇಪಾಳದ ನಾಯಕರಿಂದ ಕೇಳಿ ಬರ್ತಾ ಇವೆ. ಭಾರತದ ಗಡಿಯಿಂದ ನೇಪಾಳಕ್ಕೆ ಹೋಗುವ 100 ರೂಪಾಯಿಯ ದಿನಸಿ ಸಾಮಗ್ರಿಗಳ ಮೇಲೂ ಕೂಡ ಟ್ಯಾಕ್ಸ್ ಹಾಕಿ ಭಾರತೀಯರನ್ನ ಅವಮಾನಿಸುವ ಕೆಲಸ ನೇಪಾಳದಲ್ಲಿ ಶುರುವಾಗಿದೆ. ಆದ್ರೆ ಧಿಮಾಕಿಗೆ ಭಾರತ ಸುಮ್ಮನೆ ಕೂರ್ತಾ ಇದೆಯಾ? ಖಂಡಿತ ಇಲ್ಲ. ದೆಹಲಿಯಲ್ಲಿ ಕೂತಿರುವ ಭಾರತದ ವಿದೇಶಾಂಗ ಇಲಾಖೆ ಒಂದೇ ಒಂದು ಶಬ್ದ ಮಾಡದೆ, ಒಂದೇ ಒಂದು ಕಟುವಾದ ಹೇಳಿಕೆಯನ್ನು ಕೊಡದೆ ನೇಪಾಳದ ಆರ್ಥಿಕತೆಯ ಉಸಿರು ಕಟ್ಟುವಂತಹ ಒಂದು ಸೈಲೆಂಟ್ ಆಪರೇಷನ್ ಮಾಡಿದೆ. ನೇಪಾಳದ ವಾಹನಗಳಿಗೆ ಭಾರತದ ಪೆಟ್ರೋಲ್ ಬಂಕ್ಗಳಲ್ಲಿ ಇಂಧನ ನಿಷೇಧ ಮಾಡಿದ್ಯಾಕೆ? ನೇಪಾಳದ ಸಾವಿರಾರು ಟನ್ ಚಹಾ ಎಲೆ ಬಾರ್ಡರ್ ನಲ್ಲಿ ಕೊಳೆಯುವಂತೆ ಭಾರತ ಮಾಡಿದ ಆ ಮಾಸ್ಟರ್ ಸ್ಟ್ರೋಕ್ ಎಂಥದ್ದು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ನೇಪಾಳ ಆಡ್ತಾ ಇರುವ ಡಬಲ್ ಗೇಮ್ ಮತ್ತು ಭಾರತ ಕೊಡ್ತಾ ಇರುವ ಸೈಲೆಂಟ್ ಪೆಟ್ಟಿನ ಪ್ರತಿಯೊಂದು ಗುಟ್ಟನ್ನ ಎಳಿ ಎಳಿಯಾಗಿ ಬಿಚ್ಚಿಡೋಣ. ಈ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೇಪಾಳಿಗಳ ಅಹಂಕಾರವನ್ನ ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರು ಮುರಿಬೇಕು ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ನೇಪಾಳದಲ್ಲಿ ಒಂದು ಅಲಿಖಿತ ಸಂಪ್ರದಾಯವಿತ್ತು. ನೇಪಾಳದಲ್ಲಿ ಯಾರು ಹೊಸ ಪ್ರಧಾನಿಯಾದ್ರೂ ಕೂಡ ಅವರು ಅಧಿಕಾರ ಸ್ವೀಕರಿಸಿದ ತಕ್ಷಣ ಮೊದಲು ಭೇಟಿಯಾಗ್ತಾ ಇದ್ದದ್ದು ಭಾರತದ ರಾಯಭಾರಿಗಳನ್ನ. ಯಾಕಂದ್ರೆ ನೇಪಾಳಕ್ಕೂ ಗೊತ್ತು ಅವರಿಗೆ ಭಾರತದಷ್ಟು ಆಪ್ತವಾದ ದೇಶ ಜಗತ್ತಿನಲ್ಲಿ ಬೇರೊಂದಿಲ್ಲ ಅಂತ. ಆದ್ರೆ ನೇಪಾಳದ ಹೊಸ ನಾಯಕ ಬಲೆನ್ ಶಾ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಮಾಡಿದ್ದೇನ್ ಗೊತ್ತಾ? ಅವರು ಭಾರತದ ರಾಯಭಾರಿಗಳನ್ನ ಪ್ರತ್ಯೇಕವಾಗಿ ಭೇಟಿಯಾಗುವ ಬದಲು ಬರೋಬ್ಬರಿ 16 ದೇಶಗಳ ರಾಯಭಾರಿಯನ್ನ ಒಂದೇ ಬಾರಿಗೆ ಕರೆಸಿ ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ ನಲ್ಲಿ ಭಾರತದ ಜೊತೆಗೆ ಅಮೆರಿಕ, ಚೀನಾ, ಜಪಾನ್ ಅಷ್ಟೇ ಯಾಕೆ ಪಾಕಿಸ್ತಾನದ ರಾಯಭಾರಿಗಳನ್ನ ಕೂಡ ಒಂದೇ ಸಾಲಿನಲ್ಲಿ ಕೂರಿಸಿದ್ರು. ಇದರ ಅರ್ಥ ಏನ್ ಗೊತ್ತಾ? ನಮ್ಗೆ ಭಾರತ ಸ್ಪೆಷಲ್ ಅಲ್ಲ, ನಮ್ಗೆ ಭಾರತವೂ ಒಂದೇ, ಪಾಕಿಸ್ತಾನವೂ ಒಂದೇ, ಚೀನಾವೂ ಒಂದೇ ಎನ್ನುವ ಸೊಕ್ಕಿನ ಸಂದೇಶವನ್ನ ಭಾರತಕ್ಕೆ ರವಾನಿಸುವ ಪ್ರಯತ್ನ ಇದಾಗಿತ್ತು. ಈಕ್ವಲ್ ಡಿಸ್ಟೆನ್ಸ್ ಈಕ್ವಲ್ ಪ್ರಾಕ್ಸಿಮಿಟಿ ಎನ್ನುವಂತಹ ಹೊಸ ಪಾಲಿಸಿಯನ್ನ ನೇಪಾಳ ಜಾರಿಗೆ ತರ್ತಾ ಇದೆ ಎನ್ನುವುದರ ಮೊದಲ ಸುಳಿವು ಇದಾಗಿತ್ತು. ಯಾವಾಗ ನೇಪಾಳ ತನ್ನ ಬಾಗಿಲನ್ನ ಜಗತ್ತಿಗೆಲ್ಲ ತೆರೆದು ನಾವು ಎಲ್ಲರಿಗೂ ಸಮಾನ ಅಂತ ಘೋಷಣೆ ಮಾಡ್ತು, ಆಗ ನೇಪಾಳದ ಒಳಗೆ ಎಂಟ್ರಿ ಕೊಟ್ಟಿದ್ದೆ ಎರಡು ಭಾರಿ ದೊಡ್ಡ ರಕ್ಕಸ ಶಕ್ತಿಗಳು, ಒಂದು ಅಮೆರಿಕ ಮತ್ತೊಂದು ಚೀನಾ. ಕಳೆದ ಕೇವಲ ಒಂದು ತಿಂಗಳಲ್ಲಿ ಅಮೆರಿಕದ ಅಸಿಸ್ಟೆಂಟ್ ಸೆಕ್ರೆಟರಿ, ಅಮೆರಿಕದ ರಾಯಭಾರಿಗಳು ನೇಪಾಳಕ್ಕೆ ಕ್ಯೂ ನಿಂತಿದ್ದಾರೆ. ಇನ್ನೊಂದು ಕಡೆ ಚೀನಾದ ಕಮ್ಯುನಿಸ್ಟ್ ನಾಯಕರು ಪ್ರತಿದಿನ ನೇಪಾಳದಲ್ಲಿ ಲ್ಯಾಂಡ್ ಆಗ್ತಾ ಇದ್ದಾರೆ. ಇವರಿಬ್ಬರ ಟಾರ್ಗೆಟ್ ಒಂದೇ, ಅದು ನೇಪಾಳವನ್ನ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳೋದು. ಅಮೆರಿಕ ನೇಪಾಳಕ್ಕೆ ಹೇಳ್ತಾ ಇದೆ, ನಾವು ನಿಮಗೆ FDI ಕೊಡ್ತೀವಿ, ಹಣ ಕೊಡ್ತೀವಿ, ಆದ್ರೆ ನೀವು ನಮ್ಮ ಸ್ಟಾರ್ಲಿಂಕ್ ಇಂಟರ್ನೆಟ್ ಅನ್ನ ಒಪ್ಪಿಕೊಳ್ಬೇಕು, ನಮ್ಮ ಮಿಲಿಟರಿ ಸ್ಟೇಟ್ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ಗೆ ಸಹಿ ಹಾಕಬೇಕು ಅಂತ. ಇದನ್ನ ನೋಡಿದ ಚೀನಾ ರೊಚ್ಚಿಗೆದ್ದಿದೆ. ಚೀನಾ ನೇಪಾಳಕ್ಕೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಬಿಲ್ಸೆಬಿ ಅಮೆರಿಕದ ಮಿಲಿಟರಿ ಒಪ್ಪಂದಕ್ಕೆ ಸಹಿ ಹಾಕಬೇಡಿ, ನೇಪಾಳದಲ್ಲಿರುವಂತಹ ಟಿಬೇಟಿಯನ್ ನಿರಾಶ್ರಿತರಿಗೆ ಯಾವುದೇ ಕಾರಣಕ್ಕೂ ಐಡೆಂಟಿಟಿ ಕಾರ್ಡ್ ಕೊಡಬೇಡಿ, ನಮ್ಮ BRI ಪ್ರಾಜೆಕ್ಟ್ ಗೆ ಮಾತ್ರ ನೀವು ಸಪೋರ್ಟ್ ಮಾಡಬೇಕು ಅಂತ. ಹೀಗೆ ಅಮೆರಿಕ ಮತ್ತು ಚೀನಾ ನೇಪಾಳವನ್ನ ಒಂದು ಯುದ್ಧ ಭೂಮಿಯನ್ನಾಗಿ ಮಾಡ್ಕೊಳ್ತಾ ಇವೆ. ಇವೆರಡರ ನಡುವೆ ಸಿಲುಕಿರುವಂತಹ ನೇಪಾಳ ಎರಡು ದೋಣಿಯ ಮೇಲೆ ಕಾಲಿಟ್ಟು ಬ್ಯಾಲೆನ್ಸ್ ಮಾಡಲು ಓಡಾಡ್ತಾ ಇದೆ. ಇದೆಲ್ಲದರ ನಡುವೆ ನೇಪಾಳ ತನ್ನ ಸಾರ್ವಭೌಮತೆಯನ್ನ ಪ್ರದರ್ಶನ ಮಾಡಲು ಹೋಗಿ ಅತಿ ದೊಡ್ಡ ತಪ್ಪು ಹೆಜ್ಜೆಯನ್ನ ಇಟ್ಟಿದ್ದು ಭಾರತದ ಗಡಿಯಲ್ಲೇ. ಭಾರತ ಮತ್ತು ನೇಪಾಳದ ನಡುವೆ ಮುಕ್ತ ಗಡಿ ಇದೆ. ಎರಡು ಕಡೆಯ ಜನ ಪ್ರತಿದಿನ ಯಾವುದೇ ಪಾಸ್ಪೋರ್ಟ್ ಇಲ್ಲದೆ ಇತ್ತಿಂದತ್ತ ಓಡಾಡ್ತಾ ಇರ್ತಾರೆ. ಭಾರತದ ಗಡಿಯಲ್ಲಿರುವಂತಹ ಬನ್ಬಾಸ, ಜೋಗ್ಬಾನಿ ಮುಂತಾದ ಬಾರ್ಡರ್ ಮಾರ್ಕೆಟ್ ಗಳಿಗೆ ನೇಪಾಳದ ಜನ ಪ್ರತಿದಿನ ಬಂದು ತಮ್ಮ ಮನೆಗೆ ಬೇಕಾದ ದಿನಸಿ, ಬಟ್ಟೆ, ತರಕಾರಿಗಳನ್ನ ಖರೀದಿಸಿಕೊಂಡು ಹೋಗ್ತಾ ಇದ್ದು ದಶಕಗಳಿಂದ ನಡೆದುಕೊಂಡು ಬಂದಿರುವಂತಹ ರೂಢಿ. ಆದ್ರೆ ಇದ್ದಕ್ಕಿದ್ದಂತೆ ನೇಪಾಳ ಸರ್ಕಾರ ಒಂದು ಕಠಿಣ ರೂಲ್ಸ್ ಅನ್ನ ಜಾರಿಗೆ ತಂದಿದೆ. ಭಾರತದಿಂದ 10 ರೂಪಾಯಿಗಿಂತ ಹೆಚ್ಚು ಮೌಲ್ಯದ ಯಾವುದೇ ವಸ್ತು ತಂದರೂ ಕೂಡ ಅದರ ಮೇಲೆ 5% ನಿಂದ 80% ವರೆಗೆ ಕಸ್ಟಮ್ಸ್ ಡ್ಯೂಟಿ ಕಟ್ಟಲೇಬೇಕು ಹೀಗಂತ ಆರ್ಡರ್ ಮಾಡ್ತು. ಇದರಿಂದ ಏನಾಯ್ತು ಗೊತ್ತಾ? ಭಾರತದ ಬಾರ್ಡರ್ ಮಾರ್ಕೆಟ್ ಗಳಿಗೆ ಬರ್ತಾ ಇದ್ದಂತಹ ನೇಪಾಳದ ಜನ ಬರೋದು ನಿಂತೋಯ್ತು. ಗಡಿಗಳಲ್ಲಿರುವಂತಹ ವ್ಯಾಪಾರಿಗಳಿಗೆ ಭಾರಿ ನಷ್ಟವಾಯಿತು. ನಾವು ಸ್ವತಂತ್ರರು, ನಿಮ್ಮ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ತೋರಿಸಿಕೊಳ್ಳಲು ನೇಪಾಳ ಈ ದುರಹಂಕಾರದ ಹೆಜ್ಜೆಯನ್ನ ಇಟ್ಟಿತ್ತು. ಯಾವಾಗ ನೇಪಾಳ 10 ರೂಪಾಯಿಯ ಲೆಕ್ಕಾಚಾರ ಶುರುವಾಯಿತು, ಭಾರತ ವಿದೇಶಾಂಗ ಇಲಾಖೆ ಯಾವುದೇ ದೊಡ್ಡ ಹೇಳಿಕೆ ಕೊಡಲಿಲ್ಲ, ಟಿವಿ ಮುಂದೆ ಬಂದು ಬೊಬ್ಬೆ ಹೊಡೆದಿಲ್ಲ. ಬದಲಾಗಿ, ಓಹೋ ನೀನು ರೂಲ್ಸ್ ಫಾಲೋ ಮಾಡ್ತೀಯಾ, ಸರಿ, ಹಾಗಾದ್ರೆ ನಾವು ನಮ್ಮ ರೂಲ್ಸ್ ಅನ್ನ ಫಾಲೋ ಮಾಡ್ತೀವಿ
ಮಾಡ್ತೀವಿ ಅಂತ ಸೈಲೆಂಟ್ ಆಗಿ 2 ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಬಿಡ್ತು. ಅದರಲ್ಲಿ ಮೊದಲನೇ ಮಾಸ್ಟರ್ ಸ್ಟ್ರೋಕ್ ಅಂದ್ರೆ ಪೆಟ್ರೋಲ್ ಡೀಸೆಲ್ ವಿಚಾರದಲ್ಲೇ. ನೇಪಾಳದಲ್ಲಿ ಇಂಧನದ ಭಾರಿ ಕೊರತೆ ಇದೆ. ನೇಪಾಳದ ಬಾರ್ಡರ್ ನಲ್ಲಿರುವಂತಹ ಲಕ್ಷಾಂತರ ವಾಹನಗಳು ಪ್ರತಿದಿನ ಭಾರತದ ಬಿಹಾರ ಗಡಿಗೆ ಬಂದು ಅರಾರಿಯಾ, ಕಿಶನ್ಗಂಜ್ನ ಪೆಟ್ರೋಲ್ ಬಂಕ್ ಗಳಲ್ಲಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಅನ್ನ ಹಾಕಿಸ್ಕೊಂಡು ಹೋಗ್ತಾ ಇತ್ತು. ಇದರ ಜೊತೆಗೆ ಬ್ಲಾಕ್ ಮಾರ್ಕೆಟ್ ನಲ್ಲಿ ಭಾರತದ ಪೆಟ್ರೋಲ್ ನೇಪಾಳಕ್ಕೆ ಸ್ಮಗಲ್ ಆಗ್ತಾ ಇತ್ತು. ಭಾರತ ಸರ್ಕಾರ ಏಕಾಏಕಿ ಬಾರ್ಡರ್ ಪೆಟ್ರೋಲ್ ಬಂಕ್ ಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿತು. ನೇಪಾಳದ ನಂಬರ್ ಪ್ಲೇಟ್ ಇರುವಂತಹ ಯಾವುದೇ ವಾಹನಗಳಿಗೆ 50 ಅಥವಾ 100 ರೂಪಾಯಿಗಳಿಗಿಂತ ಹೆಚ್ಚು ಪೆಟ್ರೋಲ್ ಹಾಕುವಂತಿಲ್ಲ ಅಂತ ಬ್ರೇಕ್ ಹಾಕ್ತು. ನೀವು ಭಾರತದಿಂದ ಸ್ಮಗ್ಲಿಂಗ್ ಅನ್ನ ತಡಿಬೇಕು ಅಂದಿದ್ರಲ್ವಾ, ನೋಡಿ ನಾವು ನಿಮಗೆ ಸಹಾಯ ಮಾಡ್ತೀವಿ ಅಂತ ಭಾರತ ವ್ಯಂಗ್ಯವಾಗಿ ತಿರುಗೇಟನ್ನ ಕೊಟ್ಟಿತ್ತು. ಇದರಿಂದ ನೇಪಾಳದ ಗಡಿ ಭಾಗದಲ್ಲಿ ವಿಪರೀತ ಇಂಧನ ಕೊರತೆ ಸೃಷ್ಟಿಯಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಇನ್ನು ಭಾರತ ಕೊಟ್ಟ ಎರಡನೇ ಮತ್ತು ಅತಿ ದೊಡ್ಡ ಪೆಟ್ಟು ಅಂದ್ರೆ ಅದು ಚಹಾ ರಫ್ತು ವಿಚಾರದಲ್ಲಿ. ನೇಪಾಳ ಪ್ರತಿ ವರ್ಷ ಬರೋಬ್ಬರಿ 10,000 ಟನ್ಗಳಷ್ಟು ಈ ಪುಡಿಯನ್ನು ಉತ್ಪಾದನೆ ಮಾಡುತ್ತೆ. ಇದರಲ್ಲಿ ಮುಕ್ಕಾಲು ಪಾಲು ರಫ್ತಾಗುವುದೇ ಭಾರತಕ್ಕೆ. ಇಷ್ಟು ದಿನ ಭಾರತ ಪಾಪ ನಮ್ಮವರೇ ಅಲ್ವಾ ಅಂತ ಯಾವುದೇ ಕಠಿಣ ನಿಯಮಗಳಿಲ್ಲದೆ ನೇಪಾಳದ ಚಹಾವನ್ನ ಭಾರತದೊಳಗೆ ಬಿಟ್ಕೊಳ್ತಾ ಇತ್ತು. ಆದ್ರೆ ಯಾವಾಗ ನೇಪಾಳ ದುರಹಂಕಾರವನ್ನ ತೋರಿಸ್ತೋ, ಭಾರತ ತಕ್ಷಣ ತನ್ನ ಇನ್ಪುಟ್ ರೂಲ್ಸ್ ಅನ್ನ ಟೈಟ್ ಮಾಡ್ತು. ನಿಮ್ಮ ಚಹಾ ಭಾರತದೊಳಗೆ ಬರಬೇಕಂದ್ರೆ ಮೊದಲು ಮ್ಯಾಂಡೇಟರಿ ಲ್ಯಾಬ್ ಟೆಸ್ಟ್ ಆಗ್ಲೇಬೇಕು. ಟೀ ಬೋರ್ಡ್ ಅಧಿಕಾರಿಗಳು ಬಂದು ಸ್ಯಾಂಪಲ್ ತೆಗೆದುಕೊಳ್ತಾರೆ. ಅದನ್ನ ಲ್ಯಾಬ್ ಕಳುಹಿಸಿ ಅದರಲ್ಲಿ ಕೆಮಿಕಲ್ ಇಲ್ಲ ಅಂತ ಏನಾದ್ರೂ ಸರ್ಟಿಫಿಕೇಟ್ ಬರಲು 14 ದಿನ ಬೇಕಾಗುತ್ತೆ. ಆಮೇಲಷ್ಟೇ ನಿಮ್ಮ ಸರಕು ಭಾರತದೊಳಗೆ ಬರುತ್ತೆ ಅಂತ ಖಡಕ್ ಆದಂತಹ ಆರ್ಡರ್ ಅನ್ನ ಪಾಸ್ ಮಾಡಿದೆ. ಇದರಿಂದ ಏನಾಗಿದೆ ಗೊತ್ತಾ, ಬಾರ್ಡರ್ ನಲ್ಲಿ ನೇಪಾಳದ ಸಾವಿರಾರು ಟನ್ ಚಹಾ ತುಂಬಿದಂತಹ ಟ್ರಕ್ಗಳು ಬಿಸಿಲಿನಲ್ಲಿ ಒಣಗುತ್ತಾ ನಿಂತಿವೆ. ನೇಪಾಳದ ಟೀ ಎಕ್ಸ್ಪೋರ್ಟರ್ಸ್ ಗಳು ಅಕ್ಷರಶಃ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ನಾವು ಶ್ರೀಲಂಕಾದ ಚಹಾಕ್ಕೂ ಕೂಡ ಇದೇ ರೂಲ್ಸ್ ಅನ್ನ ಹಾಕಿದ್ದೇವೆ, ನೀವೇನು ಸ್ಪೆಷಲ್ ಅಲ್ಲ, ನೀವು ರೂಲ್ಸ್ ಅನ್ನ ಪಾಲಿಸ್ತೀರಾ ಅಂತಂದ್ರೆ ನಾವು ಪಾಲಿಸ್ತೇವೆ ಅಂತ ಭಾರತ ನೇಪಾಳಕ್ಕೆ ಅದರ ಅಸಲಿ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದನ್ನ ಬಹಳ ಶಾಂತವಾಗಿ, ಬಹಳ ಗಂಭೀರವಾಗಿ, ನೋವಾಗುವಂತೆ ಅರ್ಥ ಮಾಡಿಸಿದೆ. ಸ್ನೇಹಿತರೆ, ಭಾರತ ಈ ರೀತಿ ಮಾಡ್ತಾ ಇರುವುದು ನೇಪಾಳವನ್ನ ನಾಶ ಮಾಡೋದಕ್ಕಲ್ಲ, ಒಬ್ಬ ದೊಡ್ಡ ಅಣ್ಣನಾಗಿ ದಾರಿ ತಪ್ತಾ ಇರುವಂತಹ ತಮ್ಮನಿಗೆ ಬುದ್ಧಿ ಕಲಿಸುವ ಪ್ರಯತ್ನವಿದು. ನೇಪಾಳ ಅಮೆರಿಕ ಮತ್ತು ಚೀನಾದ ಭ್ರಮೆಯಲ್ಲಿದೆ. ಆದ್ರೆ ಚೀನಾದ ಜೊತೆಗಿನ ಗಡಿ ಇರುವುದು ಹಿಮಾಲಯದ ಕಡಿದಾದ ಬೆಟ್ಟಗಳಲ್ಲಿ. ಅಲ್ಲಿಂದ ಯಾವುದೇ ಭಾರಿ ಪ್ರಮಾಣದ ವ್ಯಾಪಾರ ನಡೆಯಲು ಸಾಧ್ಯವಿಲ್ಲ. ಇನ್ನು ಅಮೆರಿಕ ಇರುವುದು 7 ಸಮುದ್ರದಾಚೆ. ನೇಪಾಳಕ್ಕೆ ಪೆಟ್ರೋಲ್ ಬರಬೇಕಾದ್ರೆ ಭಾರತವೇ ಕೊಡಬೇಕು. ಇಂಟರ್ನೆಟ್, ಕರೆಂಟ್, ದಿನಸಿ, ಬಟ್ಟೆ, ಔಷಧಿ ಎಲ್ಲದಕ್ಕೂ ನೇಪಾಳ 90% ಭಾರತದ ಮೇಲೆಯೇ ಡಿಪೆಂಡ್ ಆಗಿದೆ. ನೇಪಾಳದ ಲಕ್ಷಾಂತರ ಯುವಕರು ಭಾರತಕ್ಕೆ ಒಂದು ದುಡಿದು ಸಾವಿರಾರು ಕೋಟಿ ರೂಪಾಯಿಯನ್ನ ರೆಮಿಟೆನ್ಸ್ ಅನ್ನ ನೇಪಾಳಕ್ಕೆ ಕಳುಹಿಸುತ್ತಾರೆ. ಹೀಗಿರುವಾಗ ಕೇವಲ ಪೊಲಿಟಿಕಲ್ ಮೈಲೇಜ್ ಗಾಗಿ ಭಾರತವನ್ನ ಕಡೆಗಣಿಸಿ ಜಾಗತಿಕ ಪವರ್ ಗೇಮ್ ನಲ್ಲಿ ದಾಳವಾಗಿರುವುದು ನೇಪಾಳದ ಭವಿಷ್ಯಕ್ಕೆ ಅತಿ ದೊಡ್ಡ ಕಂಟಕ ಎನ್ನುವುದು ಭಾರತ ಪರೋಕ್ಷವಾಗಿ ನೇಪಾಳದ ನಾಯಕರಿಗೆ ಅರ್ಥೈಸ್ತಾ ಇದೆ. ನಾವು ಡೊನಾಲ್ಡ್ ಟ್ರಂಪ್ ರೀತಿ ಕೋಪಗೊಂಡು ಬೊಬ್ಬೆ ಹೊಡೆಯೋರಲ್ಲ, ಸೈಲೆಂಟ್ ಆಗಿ ನೇಪಾಳವನ್ನ ಸರಿದಾರಿಗೆ ತರ್ತೀವಿ ಎನ್ನುವುದು ಭಾರತದ ಸ್ಟ್ರಾಟಜಿ ಆಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಒಂದು ಮಾತಿದೆ, ಅದನ್ನ ಕನ್ನಡದಲ್ಲಿ ಹೇಳ್ತೀನಿ ಕೇಳಿ. ನಿಮ್ಮ ಮಾತು ಮಧುರವಾಗಿರಲಿ, ಆದರೆ ಕೈಯಲ್ಲಿ ದೊಡ್ಡ ದೊಣ್ಣೆ ಇರಲಿ. ಭಾರತ ಈಗ ನೇಪಾಳದ ವಿಚಾರದಲ್ಲಿ ಮಾಡ್ತಾ ಇರೋದು ಕೂಡ ಅದನ್ನೇ. ಭಾರತ ವಿದೇಶಾಂಗ ಇಲಾಖೆಯ ಯಾವುದೇ ಅಧಿಕಾರಿ ನೇಪಾಳದ ವಿರುದ್ಧ ಒಂದೇ ಒಂದು ಸಣ್ಣ ಟೀಕೆಯನ್ನು ಕೂಡ ಮಾಡಿಲ್ಲ. ಆದ್ರೆ ಆರ್ಥಿಕವಾಗಿ ಭಾರತ ಕೊಟ್ಟಿರುವಂತಹ ಆ 2 ಪೆಟ್ಟುಗಳು ನೇಪಾಳದ ನಾಯಕರಿಗೆ ನಿದ್ದೆ ಬರದಂತೆ ಮಾಡಿವೆ. ಶೀಘ್ರದಲ್ಲೇ ನೇಪಾಳದ ನಾಯಕರು ದೆಹಲಿಗೆ ಓಡೋಡಿ ಬಂದು ಭಾರತದ ಜೊತೆಗಿನ ಸಂಬಂಧವನ್ನ ಸರಿಪಡಿಸಿಕೊಳ್ಳುವುದು ಗ್ಯಾರಂಟಿ. ಸೊ ನಿಮ್ಗೆ ಏನನ್ಸುತ್ತೆ, ನೇಪಾಳ ಅಮೆರಿಕ ಮತ್ತು ಚೀನಾದ ಜೊತೆ ಸೇರ್ಕೊಂಡು ಭಾರತವನ್ನ ಕಡೆಗಣಿಸ್ತಾ ಇರುವ ಈ ಓವರ್ ಸ್ಮಾರ್ಟ್ ಆಟದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಬಾರ್ಡರ್ ನಲ್ಲಿ ಪೆಟ್ರೋಲ್ ನಿಲ್ಲಿಸಿ ಚಹಾ ರಫ್ತಿಗೆ ಲ್ಯಾಬ್ ಟೆಸ್ಟ್ ರೂಲ್ಸ್ ಹಾಕಿ ನೇಪಾಳಕ್ಕೆ ಭಾರತ ಕೊಟ್ಟಿರುವಂತಹ ಈ ಸೈಲೆಂಟ್ ಮಾಸ್ಟರ್ ಸ್ಟ್ರೋಕ್ 100% ಸರಿ ಅಂತ ನಿಮ್ಗನ್ಸುತ್ತಾ? ಭಾರತದಂತಹ ಶಕ್ತಿಶಾಲಿ ನೆರೆ ರಾಷ್ಟ್ರವನ್ನ ಎದುರಾಕಿಕೊಂಡು ನೇಪಾಳ ಸರ್ವೈವ್ ಆಗಲು ಸಾಧ್ಯನಾ? ನಿಮ್ಮ ಅತ್ಯಂತ ಪ್ರಮುಖವಾದ ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ಈ ಅದ್ಭುತ ರಾಜತಾಂತ್ರಿಕ ಗೆಲುವು ಮತ್ತು ಜಾಗತಿಕ ಷಡ್ಯಂತ್ರದ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯ ನೀವು ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಜಾಗತಿಕ ವಿದ್ಯಮಾನಗಳು, ಆರ್ಥಿಕತೆ, ಡಿಫೆನ್ಸ್ ನ ಅಪ್ಡೇಟ್ಸ್ ಮತ್ತು ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ, ಜಾಗೃತಿ ಮೂಡಿಸುವ ಮತ್ತು ಹೆಮ್ಮೆಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ಜಾಗತಿಕ ಆರ್ಥಿಕತೆ ಮತ್ತು ನಮ್ಮ ದೇಶದ ಭದ್ರತೆಯ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.